ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪರಿಚಯಿಸಲು ಹೊರಟಿರುವಂತಹ ಕೃತಿ ವಿವೇಕ್ ಶಾನ್ಭಾಗ್ ರವರ ಗಚ್ಚರ್ ಗೋಚರ್. ಈ ಕೃತಿಯನ್ನು 2015ರಲ್ಲಿ ಅಕ್ಷರ ಪ್ರಕಾಶನದವರು ಪ್ರಕಟಿಸಿದ್ದಾರೆ ಹಾಗೂ ಶ್ರೀನಾಥ್ ಪೆರೂರ್ ರವರು ಈ ಕಾದಂಬರಿಯನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡಿದ್ದಾರೆ. ಕಳೆದ 10-15 ವರ್ಷಗಳಲ್ಲಿ ಕನ್ನಡದಲ್ಲಿ ಪ್ರಕಟಗೊಂಡಂತಹ ಅತ್ಯಂತ ಪ್ರಸಿದ್ಧ ಕಾದಂಬರಿಗಳಲ್ಲಿ ಒಂದು ಗಚ್ಚರ್ ಗೋಚರ್. ಇದು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಸಹ ತುಂಬ ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ. ಹಲವಾರು ವಿದೇಶಿ ಓದುಗರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಪುಸ್ತಕದ ರಿವ್ಯೂವನ್ನು ಹಂಚಿಕೊಂಡಿರೋದನ್ನು ನಾವು ನೋಡ್ಬೋದು. ಹಾಗಾದರೆ ಇಷ್ಟೊಂದು ಪಾಪ್ಯುಲಾರಿಟಿ ಪಡೆದುಕೊಂಡಿರುವಂತಹ ಈ ಪುಸ್ತಕದಲ್ಲಿ, ಈ ಕಾದಂಬರಿಯಲ್ಲಿ ಅಂಥದ್ದೇನಿದೆ? ಇಲ್ಲಿ ನಮಗೆ ಗಣೇಶಯ್ಯನವರ ಕಾದಂಬರಿಗಳಲ್ಲಿ ಸಿಗುವಂತಹ ರೋಚಕತೆ ಮತ್ತು ವೈಜ್ಞಾನಿಕ ವಿಶ್ಲೇಷಣೆ, ಅಥವಾ ಕುವೆಂಪುರವರ ಕಾದಂಬರಿಗಳಲ್ಲಿ ಸಿಗುವಂತಹ ಪ್ರಕೃತಿಯ ವೈಭವಪೂರ್ಣ ವರ್ಣನೆ, ಅಥವಾ ಪೂರ್ಣಚಂದ್ರ ತೇಜಸ್ವಿಯವರ ಕಾದಂಬರಿಗಳಲ್ಲಿ ಸಿಗುವಂತಹ ರೋಚಕತೆ ನಮಗಿಲ್ಲಿ ಸಿಗೋದಿಲ್ಲ. ಇದು ಬೆಂಗಳೂರು ನಗರವನ್ನು ಹಿನ್ನೆಲೆಯಾಗಿಟ್ಕೊಂಡು ತುಂಬ ಸರಳವಾಗಿ ಸುಲಲಿತವಾದಂತಹ ಭಾಷೆಯನ್ನು ಬಳಸಿ ಕೇವಲ 120 ಪುಟಗಳಲ್ಲಿ ತುಂಬ ಸಂವೇದನಶೀಲವಾಗಿ ಬರೆದಿರುವಂತಹ ಕತೆ. ಲೇಖಕರು ಇಲ್ಲಿ ಎಕ್ಸ್ಪ್ಲೋರ್ ಮಾಡುವಂತಹ ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಧ್ಯಮ ವರ್ಗದ ಕುಟುಂಬದ ಮೇಲೆ ಹಣ ಮಾಡಿದಂತಹ ಪರಿಣಾಮ. ಒಂದು ಮಧ್ಯಮ ವರ್ಗದ ಕುಟುಂಬ ತನ್ನದೇ ಆದಂತಹ ಚೌಕಟ್ಟಿನಲ್ಲಿ ಜೀವನವನ್ನು ನಡೆಸ್ತಾ ಇರುತ್ತೆ. ಆ ಕುಟುಂಬದ ಒಬ್ಬ ವ್ಯಕ್ತಿ, ಅಂದರೆ ಈ ಕಥೆಯ ನಾಯಕನ ಚಿಕ್ಕಪ್ಪ, ಒಂದು ವ್ಯಾಪಾರವನ್ನು ಸ್ಥಾಪನೆ ಮಾಡ್ತಾರೆ. ಆ ವ್ಯಾಪಾರ ಯಶಸ್ವಿಗೊಂಡು ಅವರಿಗೆ ಭರಪೂರ ಹಣ ಬರಲಿಕ್ಕೆ ಶುರುವಾಗುತ್ತೆ. ಅವರು ರಾತ್ರೋರಾತ್ರಿ ಆಗರ್ಭ ಶ್ರೀಮಂತರಾಗ್ತಾರೆ. ಆಗ ಆ ಶ್ರೀಮಂತಿಕೆ ಮತ್ತು ಹಣ ಆ ಕುಟುಂಬಸ್ಥರಲ್ಲಿ ಇದ್ದಂತಹ ಬಾಂಧವ್ಯ ಮತ್ತು ಆ ಕುಟುಂಬದಲ್ಲಿದ್ದಂತಹ ನೈತಿಕ ಮೌಲ್ಯಗಳ ಮೇಲೆ ಮಾಡಿದಂತಹ ಪರಿಣಾಮವನ್ನು ಈ ಒಂದು ಕಾದಂಬರಿಯಲ್ಲಿ ಲೇಖಕರು ತುಂಬ ಪರಿಣಾಮಕಾರಿಯಾಗಿ ಕಟ್ಟಿಕೊಡ್ತಾರೆ. ಈ ಕತೆ ಶುರುವಾಗುವಂಥದ್ದು ನಗರ ಜೀವನದ ಅವಿಭಾಜ್ಯ ಅಂಗವಾಗಿರುವಂತಹ ಒಂದು ಕಾಫಿ ಹೌಸ್ನಲ್ಲಿ. ಈ ಕಥೆಯ ನಾಯಕ ತನ್ನ ಸಾಂಸಾರಿಕ ಜಂಜಾಟಗಳಿಂದ ತಪ್ಪಿಸಿಕೊಳ್ಳಲು ಬರುವಂತಹ ಸ್ಥಳ ಈ ಕಾಫಿ ಹೌಸ್. ಈ ಕಾಫಿ ಹೌಸ್ನ ವೇಟರ್ ವಿನ್ಸೆಂಟನಿಗೆ ಏನು ಹೇಳದಿದ್ದರೂ ಸಹ ಎಲ್ಲವನ್ನು ಗ್ರಹಿಸುವಂತಹ ಶಕ್ತಿ ಇರುತ್ತೆ. ಆದ್ದರಿಂದ ನಾಯಕ ಇಲ್ಲಿ ಬಂದು ಅವನಿಗೆ ಎಲ್ಲವನ್ನು ಒಪ್ಪಿಸಿ ತನ್ನ ಮನಸ್ಸನ್ನು ತಿಳಿ ಮಾಡಿಕೊಳ್ತಾನೆ. ಒಂದು ರೀತಿ ಕಾಫಿ ಹೌಸ್ ಮತ್ತು ವಿನ್ಸೆಂಟ್ ಈ ಕಥೆಯ ತುಂಬ ಮುಖ್ಯ ಪಾತ್ರಗಳು. ಒಂದು ಸಾಮಾನ್ಯವಾದಂತಹ ಮಧ್ಯಮ ವರ್ಗದ ಕುಟುಂಬದಲ್ಲಿ ನಡೆಯುವಂತಹ ವಿಷಯಗಳನ್ನೇ ಆಧಾರವಾಗಿಟ್ಕೊಂಡು ತುಂಬ ಲೇಯರ್ಡ್ ಆದಂತಹ ಕಥೆಯನ್ನು ವಿವೇಕ್ ಶಾನ್ಭಾಗ್ ರವರು ಬರೆದಿದ್ದಾರೆ. ಪ್ರಾರಂಭದಲ್ಲಿ ಇಡೀ ಕುಟುಂಬ ತಂದೆಯ ಗಳಿಕೆಯ ಮೇಲೆ ಅವಲಂಬಿತವಾಗಿರುತ್ತೆ. ಆಗ ಕುಟುಂಬದಲ್ಲಿ ತುಂಬ ಶಿಸ್ತು ನೆಲೆಸಿರುತ್ತೆ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ಮನೋಭಾವನೆ ಇರುತ್ತೆ, ಮತ್ತು ಕುಟುಂಬಸ್ಥರ ನಡುವೆ ಪ್ರೀತಿ ವಾತ್ಸಲ್ಯ ಇರುತ್ತೆ. ಇದೆಲ್ಲವೂ ಸಹ ಕ್ರಮೇಣ ದುಡ್ಡು ಬಂದ ನಂತರ ಕ್ಷೀಣಿಸ್ತಾ ಹೋಗುತ್ತೆ. ಒಂದು ಕುಟುಂಬ ಭಾವನೆ ಮಾಯವಾಗಿ ಒಂದು ವೈಯಕ್ತಿಕ ಭಾವನೆ ಸ್ಥಾಪನೆಯಾಗೋದನ್ನು ನಾವಿಲ್ಲಿ ನೋಡ್ಬೋದು. ನಮ್ಮ ಮನೆಯಲ್ಲಿ ಸ್ಫೋಟಕ್ಕೆ ಕಾದ ಸಿಡಿಮದ್ದಿನಂತೆ ಇದ್ದವಳೆಂದರೆ ಮಾಲತಿ. ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸಿದ್ದೇ ಈ ಸಿಡಿಮದ್ದಿಗೆ ದುಡ್ಡಿನ ಕಿಡಿ ಹತ್ತಿತ್ತು. ಆವಾಗ ಅವಳು ಕಾಲೇಜ್ ಓದುತ್ತಿದ್ದಳು. ಅದುವರೆಗೆ ಬಿಗಿದ ಮುಷ್ಟಿಯೊಳಗೆ ಇದ್ದ ನಮ್ಮ ಮನೆಯ ಹಣದ ವ್ಯವಹಾರ ಒಮ್ಮೆಲೆ ಸಡಿಲವಾಯಿತು. ಮುಖ್ಯವಾಗಿ ಸಣ್ಣ ಪುಟ್ಟ ಖರ್ಚಿಗೂ ಸಮಜಾಯಿಸಿ ಕೊಡಬೇಕಾದ, ಲೆಕ್ಕ ಒಪ್ಪಿಸಬೇಕಾದ ಅನಿವಾರ್ಯತೆ ತಪ್ಪಿ ಹೋಗಿದ್ದರಿಂದ ಒಬ್ಬರನ್ನೊಬ್ಬರು ಕೇಳದೆ ಖರ್ಚು ಮಾಡತೊಡಗಿದೆವು.
ನಾವು ಮಾಡುವ ಖರ್ಚು ಮನೆಯ ಯಾರಿಂದಲೋ ಇನ್ನೇನನ್ನೋ ಕಸಿದುಕೊಳ್ಳುತ್ತದೆ ಎಂಬ ಭಾವನೆ ಮರೆಯಾಗತೊಡಗಿತು. ಖರ್ಚು ಮಾಡುವುದು ವೈಯಕ್ತಿಕ ಬಬ್ತಾಯಿತು. ಅಪ್ಪನ ಹಿಡಿತ ಸಂಪೂರ್ಣ ತಪ್ಪಿಹೋಯಿತು. ಅಷ್ಟೇ ಅಲ್ಲ, ನಮ್ಮ ಮೇಲೂ ನಮಗೆ ತುಸು ತೋಲ ತಪ್ಪಿತು. ಮತ್ತು ಇನ್ನೊಂದು ಕಡೆ ಅವರು ಹೋಟೆಲ್ಗೆ ಹೋಗಿ ತಿನ್ನೋದರ ಬಗ್ಗೆ ಈ ರೀತಿ ಬರುತ್ತಾರೆ. ಮೊಟ್ಟ ಮೊದಲು ಹೋಟೆಲ್ನಲ್ಲಿ ತಿನ್ನಲು ಶುರು ಮಾಡಿದವಳೇ ಮಾಲತಿ. ಹಾಗೆ ತಿಂದು ಬಂದು ದಿನ ಮನೆಯಲ್ಲಿ ಶಾಸ್ತ್ರಕ್ಕೆ 2 ತುತ್ತು ತಿನ್ನುವಳು. ಆಗಾದಾಗ ಅಮ್ಮನಿಗೂ ಅವಳಿಗೂ ರಸಕಸಿ ಶುರುವಾಗುತ್ತಿತ್ತು. ಮೊದಲೆಲ್ಲ ನಾವು ಹೋಟೆಲ್ಲಿಗೆ ಹೋಗುತ್ತಿದ್ದದ್ದೇ ಅಪರೂಪ. 15 ದಿನಗಳಿಗೊಮ್ಮೆ ಭಾನುವಾರದ ಮಧ್ಯಾಹ್ನ ನಾವೆಲ್ಲರೂ ಹೋಟೆಲ್ಲಿಗೆ ಹೋಗಿ ತಿಂಡಿ ತಿನ್ನುವ ಪದ್ಧತಿ ಇತ್ತು. ಮಾಲತಿ ಮಸಾಲೆ ದೋಸೆಗಾಗಿ ಅದೆಷ್ಟು ಹಪಹಪಿಸುತ್ತಿದ್ದಳು. ಭಾನುವಾರ ಮಧ್ಯಾಹ್ನ ಊಟದ ನಂತರ ಒಂದು ಸಣ್ಣ ನಿದ್ದೆ ಮಾಡುವ ಅಭ್ಯಾಸ ಅಪ್ಪನಿಗಿತ್ತು. ಅವನು ಹೇಳುವುದನ್ನೇ ಕಾಯುತ್ತಿದ್ದ ನಾವು ಅವರು ಎದ್ದದ್ದೇ ಹೊರಡಲು ಒತ್ತಾಯಿಸುತ್ತಿದ್ದೆವು. ದೋಸೆ ತಿನ್ನುವ ಬಜೆಟ್ ಇಟ್ಟುಕೊಂಡು ಹೊರಟರೆ ಅಷ್ಟೇ ತಿಂದು ಬರುತ್ತಿದ್ದೆವು. ನಾವು ಯಾರೂ ಕಾಫಿ ಕುಡಿಯುತ್ತಿರಲಿಲ್ಲ. ಅದು ಅಪ್ಪ ಮತ್ತು ಅಮ್ಮನಿಗೆ ಮಾತ್ರ. ಅದು ಒಂದು ಕಾಫಿಯನ್ನೇ ಇಬ್ಬರು ಅರ್ಧ ಕುಡಿಯುತ್ತಿದ್ದರು. 2ನೆಯ ತಿಂಡಿಯನ್ನು ತಿನ್ನುತ್ತಿದ್ದದೇ ಅಪರೂಪ. 2ನೆಯ ತಿಂಡಿ ತಿಂದ ದಿನ ಕಾಫಿಯನ್ನು ಅಪ್ಪ ಉಪಾಯವಾಗಿ ನಿರಾಕರಿಸುತ್ತಿದ್ದರು. ಹೋಟೆಲಿನ ತಿಂಡಿ ಎಷ್ಟು ರುಚಿಯಾಗಿರುತ್ತಿತ್ತೆಂದರೆ ಅದರ 10ರಷ್ಟು ತಿನ್ನಲು ನಮ್ಮ ಹೊಟ್ಟೆಯಲ್ಲಿ ಜಾಗವಿರುತ್ತಿತ್ತು. ಒಮ್ಮೆ ಮಾಲತಿ ಹೊರಗೆ ತಿಂಡಿ ತಿಂದು ಬಂದಿರಬಹುದೆಂಬ ಗುಮಾನಿಯಿಂದ ಅಮ್ಮ ನಯವಾಗಿ ವಿಚಾರಿಸಿದಾಗ, ಹೌದಮ್ಮ, ಹೊಟ್ಟೆ ತುಂಬ ತಿಂದು ಕಾಫಿನೂ ಕುಡಿದೆ ಎಂದು ತಿಳಿದಿದ್ದಳು. ನಾನು ಮೊದಲೇ ಹೇಳಿದಾಗೆ ಕತೆ ತುಂಬ ಸಿಂಪಲ್ ಮತ್ತು ಸಣ್ಣದಾಗಿದ್ದರೂ ಸಹ ಇದರಲ್ಲಿ ನಮಗೆ ತುಂಬ ಘನವಾದಂತಹ ಭಾವನಾತ್ಮಕ, ಮಾನಸಿಕ ಮತ್ತು ಸಾಮಾಜಿಕ ಸಂಕೀರ್ಣತೆಯನ್ನು ಹೊಂದಿದೆ. ಕತೆ ಎಷ್ಟೇ ಸಿಂಪಲ್ ಆದರೂ ಸಹ ಮುಂದೇನಾಗುತ್ತೆ ಎಂಬುವಂತಹ ಭಯ ಮತ್ತು ದುಗುಡ ಓದುಗರಲ್ಲಿ ಬಂದೇ ಬರುತ್ತದೆ. ಇಲ್ಲಿ ಒಂದು ಟಿಪಿಕಲ್ ಕಾದಂಬರಿಯಲ್ಲಿ ಕಾಣಸಿಗುವಂತಹ ತಾರ್ಕಿಕ ಅಂತ್ಯ ನಮಗಿಲ್ಲಿ ಕಾಣಸಿಗಲ್ಲ. ಲೇಖಕರು ಒಂದು ಮುಕ್ತ ಅಂತ್ಯವನ್ನು ಕೊಟ್ಟು ಒಂದಷ್ಟು ವಿಚಾರಗಳನ್ನು ನಿರ್ದಿಷ್ಟವಾಗಿ ಹೇಳದೆ ಓದುಗರಿಗೆ ತಮಗೆ ಬೇಕಾದಾಗೆ ಅರ್ಥೈಸಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಲೇಖಕರು ಇದರ ಬಗ್ಗೆ ಈ ರೀತಿ ಬರೀತಾರೆ: ಸಂದರ್ಭ ಮತ್ತು ಕೇಳುವವರ ಮನಸ್ಥಿತಿಯಲ್ಲೇ ಶಬ್ದಗಳು ಆಕಾರ ಪಡೆಯೋದು. ಶಬ್ದಗಳ ಶಕ್ತಿ ಸ್ಫೋಟವಾಗುವುದು ಅವು ಹೊಕ್ಕ ಮನಸ್ಸಿನಲ್ಲಿಯೇ ತಾನೇ. ಒಟ್ಟಾರೆಯಾಗಿ ನೀವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದರೆ ಮತ್ತು ನಿಮ್ಮ ಬಾಲ್ಯದ ಜೀವನವನ್ನು ನೀವು ಮರುಕಳಿಸುವ ಇಚ್ಛೆ ನಿಮಗೆ ಇದ್ದದ್ದೇ ಆದಲ್ಲಿ ಈ ಪುಸ್ತಕವನ್ನು ಖಂಡಿತವಾಗಿ ಓದಿ. ಮತ್ತು ಮುಖ್ಯವಾಗಿ ನಮಗೆ ಈ ಪುಸ್ತಕದಲ್ಲಿ ಕಾಣಸಿಗೋದೇನಪ್ಪ ಅಂತ ಹೇಳಿದ್ರೆ, ಎಕ್ಸ್ಪೆಷಲಿ ನಾವು ನಗರ ಜೀವನವನ್ನು ಎಷ್ಟು ಸಂಕೀರ್ಣಗೊಳಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನಮಗೆ ಇಲ್ಲಿ ಕಾಣಸಿಗುತ್ತೆ. ಆ ನಗರ ಜೀವನದ ಸಂಕೀರ್ಣತೆಯನ್ನು ನೀವು ಅರ್ಥ ಮಾಡಿಕೊಳ್ಳಲು ಬಯಸಿದ್ದೇ ಆದಲ್ಲಿ ಈ ಪುಸ್ತಕವನ್ನು ನೀವು ಓದಲೇಬೇಕು. ಧನ್ಯವಾದಗಳು.